ಗೋಪಿ ಒಬ್ಬ 19 ವರ್ಷದ ಹುಡುಗ. ಆಗಷ್ಟೇ ಒಂದು ಮೊಬೈಲ್ ಮನೆಯಲ್ಲಿ ಕೊಡಿಸಿದ್ದರು. ಆದರೆ ಮೊಬೈಲ್ ಸಿಕ್ಕ ಕೂಡಲೇ ಅವನ ಫ್ರೆಂಡ್ಸ್ ಜೊತೆ ಸೇರಿ ಮಂಚದ ಕಬಡ್ಡಿ ವಿಡಿಯೋಸ್ ನೋಡುವ ಕೆಟ್ಟ ಹವ್ಯಾಸ ಬೆಳೆಸಿಕೊಂಡ. ಯಾರಾದ್ರೂ ಹೆಂಗಸರು ಓಡಾಡುತ್ತಾ ಇದ್ದರೆ ಅವರ ಎದೆ, ಡಿಕ್ಕಿ ನೋಡುವುದು, ಅವರನ್ನೇ ಮಾಡುವ ಹಾಗೆ ಕನಸು ಕಾಣುವುದು, ಈ ರೀತಿ ಮಾಡುತ್ತಾ ಇದ್ದ. ಹೀಗಿರುವ ಸಮಯದಲ್ಲಿ ಅವನಿಗೆ 2 ದಿನ ಕಾಲೇಜು ರಜೆ ಸಿಗಲು ಅವನ ತಾಯಿ ಅವನನ್ನು ಅವನ ದೊಡ್ಡಮ್ಮನ ಮನೆಗೆ ಕಳುಹಿಸಿದ್ದಳು. ಗೋಪಿ ದೊಡ್ಡಮ್ಮನ ಮನೆಯಲ್ಲಿ ಅವನ ವಯಸ್ಸಾದ ದೊಡ್ಡಮ್ಮ ಹಾಗೂ ಅಣ್ಣ, ಅವನ ಹೆಂಡತಿ ಹಾಗೂ ಚಿಕ್ಕ ಮಗು ಇತ್ತು. ಗೋಪಿ ಹೋಗಿದ್ದ ಮೊದಲ ದಿನ ಅವನ ದೊಡ್ಡಮ್ಮ ಮಾತ್ರ ಇದ್ದರು. ಆದರೆ 2ನೇ ದಿನ ಅವನ ಅಣ್ಣ ಹಾಗೂ ಅತ್ತಿಗೆ ಯಾರದೋ ಮದುವೆ ಮುಗಿಸಿ ಮನೆಗೆ ಬಂದರು. ಗೋಪಿ ಸುಮಾರು ದಿನದ ನಂತರ ಅವನ ಅತ್ತಿಗೆಯನ್ನು ನೋಡುತ್ತಾ ಇದ್ದ. ಮದುವೆಯಲ್ಲಿ ತೆಳ್ಳಗೆ ಇದ್ದ ಅವನ ಅತ್ತಿಗೆ ಸುಧಾ, ಮದುವೆ ಆದಮೇಲೆ ಗಂಡನ ಆಟಕ್ಕೆ ದಪ್ಪವಾಗಿ ದೊಡ್ಡ ದೊಡ್ಡ ಹಾಲು ತುಂಬಿದ ಬೂದು ಎದೆ ಹಾಗೂ ದಪ್ಪ ದಪ್ಪನೆಯ ಡಿಕ್ಕಿ ಬೆಳೆದಿದ್ದವು. 22 ವರ್ಷ ಆಗಷ್ಟೇ ಆಗುತ್ತಿದ್ದರೂ ಸಹ ಒಳ್ಳೆ ಸೀಮೆ ಹಸುವಿನ ಹಾಗೆ ಇದ್ದಳು. ಅವಳನ್ನು ನೋಡಿದ ಕೂಡಲೇ ಗೋಪಿಯ 6 ಇಂಚಿನ ದಪ್ಪನೆಯ ತಮ್ಮ ಎದ್ದು ನಿಂತಿದ್ದ ಕಾರಣ ಬಾತ್ರೂಮ್ ಹೋಗಿ ಜಟಕ ಹೊಡೆದುಕೊಂಡು ರಸ ಸುರಿಸಿ ಬಂದ. ಆ ದಿನವೇ ಅವನ ದೊಡ್ಡಮ್ಮ ಪಕ್ಕದ ಮನೆಯಲ್ಲಿ ಏನೋ ಫಂಕ್ಷನ್ ಇದ್ದ ಕಾರಣ ರಾತ್ರಿಯಲ್ಲೇ ಉಳಿಯಲು ಇಚ್ಛಿಸಿದಾಗ ಮನೆಯಲ್ಲಿ ಗೋಪಿ, ಅವನ ಅಣ್ಣ, ಅತ್ತಿಗೆ ಹಾಗೂ ಅವರ ಚಿಕ್ಕ ಮಗು ಮಾತ್ರ ಇತ್ತು. ಆದರೆ ಆ ದಿನ ಅವನ ಅಣ್ಣ ಹಾಗೂ ಅತ್ತಿಗೆ ನಡುವೆ ಯಾವುದೋ ಕಾರಣಕ್ಕೆ ಬೇಜಾರಾಗಿದ್ದ ಕಾರಣ ಗೋಪಿಯ ಅಣ್ಣ ಕೋಪದಲ್ಲಿ ಹಾಲಲ್ಲಿ ಹಾಸಿಕೊಂಡು ಮಲಗಿದ. ಗೋಪಿ ದೊಡ್ಡಮ್ಮ ಮನೆ ಸಣ್ಣದಾಗಿದ್ದ ಕಾರಣ ಜಾಗ ಅಷ್ಟೂ ಇರಲಿಲ್ಲ. ರೂಮಲ್ಲಿ ಮಂಚ ಇಲ್ಲದ ಕಾರಣ ನೆಲದಲ್ಲಿ ಒಂದು ದಪ್ಪ ಹಾಸಿಗೆ ಹಾಸಿ ಸುಧಾ ಅವಳ ಮಗುವನ್ನು ಮಧ್ಯ ಮಲಗಿಸಿ ರೂಮ್ ಲಾಕ್ ಮಾಡಿಕೊಂಡು ಬಂದು ಮಗು ಪಕ್ಕದಲ್ಲಿ ಮಲಗಿದಳು. ಆಗ ಗೋಪಿ ಮಗು ಪಕ್ಕದಲ್ಲಿ ಇನ್ನೊಂದು ಬದಿಗೆ ಅಂಗಾತ ಮಲಗಿದ. ರಾತ್ರಿ ಸುಮಾರು 11 ಗಂಟೆ ಆಗಿತ್ತು. ಗೋಪಿಗೆ ಜಟಕ ಹೊಡೆಯದೆ ನಿದ್ದೆ ಬರುತ್ತಾ ಇರಲಿಲ್ಲ. ಆಗ ಜರ್ಕ್ ಹೊಡೆಯಲು ಪಕ್ಕದಲ್ಲಿ ಅತ್ತಿಗೆ ಇದ್ದ ಕಾರಣ ಅವನಿಗೆ ಭಯ ಆಗ್ತಾ ಇತ್ತು. ಹೀಗಾಗಿ ಎದ್ದಿರುವ ಅವನ ಗೂಟವನ್ನು ಸಮಾಧಾನ ಮಾಡಲು ಆಗದೆ ಚಡ್ಡಿ ಮೇಲೆ ತಮ್ಮನನ್ನು ಅದುಮುತ್ತಾ ಇದ್ದ. ಆಗ ಪಕ್ಕದಲ್ಲಿ ನೋಡಲು ಅವನ ಅತ್ತಿಗೆ ನಿದ್ರೆ ಮಾಡುತ್ತಾ ಇರುವುದು, ಹಾಗೆ ಅವಳ ದೊಡ್ಡ ಉಬ್ಬಿದ ಎದೆ ಅವಳ ಉಸಿರಾಟಕ್ಕೆ ತಕ್ಕಂತೆ ಮೇಲೆ ಕೆಳಗೆ ಆಡುತ್ತಿರುವುದು ನೋಡಿ ಅವನಿಗೆ ಇನ್ನಷ್ಟು ಮೂಡ್ ಹೆಚ್ಚಾಗಿತ್ತು. ಅವನು ಮೆಲ್ಲನೆ ಅವಳ ಕಡೆ ಸರಿದು ಅವಳ ಹೊಟ್ಟೆ ಮೇಲೆ ಕೈ ಹಾಕಿದಾಗ ಅವಳ ಮೃದು ಹೊಟ್ಟೆ ಅವನ ಕೈಗೆ ತಾಕಲು ಅವನಿಗೆ ಮಜಲು ಶುರು ಆಗಿತ್ತು. ಕೂಡಲೇ ಮೆಲ್ಲನೆ ಅವಳ ಮಗುವನ್ನು ಪಕ್ಕದಲ್ಲಿ ಒಂದು ಬದಿಗೆ ಮಲಗಿಸಿ ಅವಳ ಪಕ್ಕದಲ್ಲಿ ಹೋಗಿ ಮಲಗಿದ. ಅವಳ ಸೊಂಟ ಮುಟ್ಟುತ್ತಾ ಅವನ ಚಡ್ಡಿ ಒಳಗೆ ಕೈ ಹಾಕಿ ನಿಗುರಿದ ಗೂಟ ಆಡಿಸುತ್ತಾ ಜರ್ಕ್ ಮಾಡಲು ಶುರು ಮಾಡಿದ. ಹಾಗೆ ಅವಳನ್ನು ಮುಟ್ಟುತ್ತಾ ಅವಳ ಎದೆಯ ಮೇಲೆ ಕೈ ಸವರಲು ಶುರು ಮಾಡಿದ. ಆಗ ನಿದ್ರೆಯಿಂದ ಎದ್ದ ಸುಧಾ ಪಕ್ಕದಲ್ಲಿ ಗೋಪಿ ಇರುವುದು ನೋಡಿ, ಹೇ, ಏನ್ ಮಾಡ್ತಾ ಇದೀಯ ನೀನು ಎಂದು ಕೇಳಿದಾಗ ಗೋಪಿ, ಏನೂ ಇಲ್ಲ ಅತ್ತಿಗೆ ಅಂದ. ಆಗ ಸುಧಾ, ನನ್ನ ಮಗು ಎಲ್ಲಿ ಎಂದು ಕೇಳಿದಳು. ಅದಿಕ್ಕೆ ಗೋಪಿ, ಆ ಕಡೆ ಮಲಗಿದೆ ಅಂದ. ಆಗ ಅವಳು, ನೀನು ನನ್ನ ಪಕ್ಕ ಏನ್ ಮಾಡ್ತಾ ಇದೀಯಾ ಎಂದು ಕೇಳಲು ಗೋಪಿ, ಅತ್ತಿಗೆ, ನಿಮ್ಮ ನೋಡಿದ ಮೇಲೆ ನಂಗೆ ನಿಮ್ಮೇಲೆ ಆಸೆ ಆಗಿದೆ, ಒಂಥರ ಲವ್ ಸ್ಟಾರ್ಟ್ ಆಗಿದೆ ಅಂದಾಗ ಸುಧಾ ನಾರ್ಮಲ್ ಆಗಿ, ಅದು ನಿನ್ನ ವಯಸ್ಸಿಗೆ ಕಾಮನ್ ಅಂದಳು. ಆದರೆ ಗೋಪಿ, ಅತ್ತಿಗೆ ಹಾಗಲ್ಲ, ನಂಗೆ ನಿಮ್ಮನ್ನು ನೋಡಿದ ಮೇಲೆ ನಿಮಗೆ ಮಾಡಬೇಕು ಅಂತ ಆಸೆ ಆಗಿದೆ ಅಂದುಬಿಟ್ಟ. ಆಗ ಸುಧಾ ಒಂದ್ಸಲ ಗಾಬರಿಯಲ್ಲಿ ಅವನ ಮುಖ ನೋಡುತ್ತಾ ಇದ್ದಳು. ಹಾಗೆ ಸುಧಾ, ನಾನು ನೀನ್ ಹತ್ರ ಈ ಮಾತು, ಈ ನಡವಳಿಕೆ ಯಾವತ್ತೂ ಊಹೆ ಮಾಡಿ ಇರಲಿಲ್ಲ ಅಂದಾಗ ಗೋಪಿ ಸ್ವಲ್ಪ ಬೇಜಾರಾಗಿ ಹೋದ. ಹಾಗೆ ಕ್ಷಮಿಸಿ ಅತ್ತಿಗೆ ಅಂದ. ಆಗ ಸುಧಾ ಅವನ ಕೈ ಹಿಡಿದು, ತೊಂದರೆ ಇಲ್ಲ ಕಣೋ ಗೋಪಿ, ಇದನ್ನ ನಾನು ಯಾರಿಗೂ ಹೇಳಲ್ಲ ಅಂದಾಗ ಗೋಪಿಗ್ ಧೈರ್ಯ ಹೆಚ್ಚಾಗಿ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅವಳ ಕಿವಿ ಹತ್ತಿರ ಕತ್ತಿಗೆ ಮುತ್ತು ಕೊಡಲು ಆರಂಭಿಸಿದ. ಮಾಡೋಕೆ ಶುರು ಮಾಡಿದಾಗ ಇಬ್ಬರೂ ಒಬ್ಬರ ಮೇಲೆ ಇನ್ನೊಬ್ಬರು ಉರುಳಾಡುತ್ತಾ ಎಂಜಾಯ್ ಮಾಡಿದರು. ಹಾಗೆ ರಾತ್ರಿ ಮತ್ತೆ ಅವನ ತಮ್ಮ ನಿಗುರಿದ ಕೂಡಲೇ ಅವಳನ್ನು ಮಲಗಲು ಬಿಡದೆ ಮತ್ತೆ ಮತ್ತೆ ತೂತಿಗೆ ಹಾಕಿ, ಈ ಬಾರಿ 30 ನಿಮಿಷ ಮಾಡಿ, ಹುಲ್ಲು ಕೆಂಪು ಮಾಡಿ, ಬೇಡ ಅಂದರು ಇನ್ನೊಂದು ಎದೆಯ ಮುಕ್ಕಿ, ಹಿಸುಕಿ ಅಮೃತ ಕುಡಿದು ಖಾಲಿ ಮಾಡಿ ಅವಳ ಹುಲ್ಲಿನ ತುಂಬಾ ರಸಮಲೈ ತುಂಬಿದ. ಮರುದಿನ ಬೆಳಿಗ್ಗೆ ಏನೂ ಆಗದವನ ಹಾಗೆ ಅತ್ತಿಗೆ ನಂಬರ್ ತಗೊಂಡು ಊರು ಕಡೆ ಹೊರಟ. ಅದಾದ ಮೇಲೆ ಅವಳ ಜೊತೆ ಹೆಚ್ಚು ಲೀಲೆ ಮಾಡಲು ಅವನಿಗೆ ಅವಕಾಶ ಸಿಗದೆ ಒದ್ದಾಡುತ್ತಾ ಅವಳ ಜೊತೆ ಆಗಾಗ ವಿಡಿಯೋ ಕಾಲ್ ಮಾಡಿ ಮಜಾ ಮಾಡುತ್ತಾ ಇದ್ದ. ಪ್ರೀತಿಯ ರಸಿಕ ವೀಕ್ಷಕರೇ, ಇದೊಂದು ಸಂಪೂರ್ಣ ಕಾಲ್ಪನಿಕ ಕಥೆಯಾಗಿದ್ದು ಈ ಕಥೆಯಲ್ಲಿ ಬರುವ ಪಾತ್ರಗಳು ಯಾವುದೇ ವ್ಯಕ್ತಿಗೆ ಸಂಬಂಧಿಸಿರುವುದಿಲ್ಲ. ಈ ಕಥೆ ಹೇಗಿದೆ ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.